ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ನಾನು ಜನ್ಮ ಕೊಡೋ ಮಗು ನನಗೆ ಜನ್ಮ ಕೊಟ್ಟೋರು ನೆನಪು ಬರಂಗೆ ಮಾಡ್ತಾ ಇದೆ ಅಂತ ವಿದ್ಯಾ ಅಳ್ತಿರ್ತಾಳೆ ಹೇಳ್ಕೊಂಡು. ಆಹಾ, ಬಸ್ರಿ ಬೈಕೆ ಬರ್ತೈತೆ ಅಂತ ಕೇಳಿದ್ದೆ, ಆದ್ರೆ ಹೊತ್ತಲ್ದೊತ್ನಲ್ಲಿ ಈ ತರ ಬೈಕೆ ಬರ್ತೈತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಕಣವ್ವ. ಅವನ್ ನೋಡ್ಬೇಕು ಅಂತ ಬೈಕೆ ಬರೋದೇನೋ ಸರಿ, ಆದ್ರೆ ಅಪ್ಪನ ಮೇಲೆ ಕುತ್ತಿಗೆ ಗಂಟ ಕೋಪ ಮಾಡ್ಕೊಂಡಿರೋ ನೀನು ಅಪ್ಪನ್ ನೋಡ್ಬೇಕು ಅಂತ ಬೈಕೆ ಬಂದೈತೆ ಅಂದ್ರೆ ನನ್ಗೇನು ಹೇಳ್ಬೇಕು ಅಂತಾನೆ ಗೊತ್ತಾತಾನೆ ಇಲ್ಲ ಅಂತ ಸರು ಹೇಳ್ತಿರ್ತಾಳೆ. ಅದ್ ಹೆಂಗೆ ಸರು, ಬಸ್ರಿ ಅಂದ್ಮೇಕೆ ಇಂಥ ಬೈಕೇನೆ ಬರ್ಬೇಕು ಅಂತ ಏನು ಇಲ್ವಲ್ಲ ಅಂತ ಚಂಪಾ ಹೇಳ್ತಾಳೆ. ಬಸ್ರಿ ಬೈಕೆ ಏನ್ ಚಂಪಕ್ಕ ಬಂದ್ಬಿಡ್ತೈತೆ, ಈ ಸರೋತ್ನಲ್ಲಿ ಯಾರು ಅವಳ ಬೈಕೆ ಅಂತ ತೀರ್ಸೋದು ಹೇಳಿ, ಅವೆಲ್ಲ ಸದ್ಯಕ್ಕೆ ತೀರೋ ಅಂತ ಬೈಕೆ ಅಲ್ಲ ಕಣಂತೆ, ಸುಮ್ಕಿರೋ ಅಂತ ಸರು ಹೇಳ್ತಿದ್ರೆ ಬಾಗಲ್ದು ತಟ್ತಿರ್ತಾರೆ. ಭದ್ರಭಾವ ಇಲ್ಲಿಲ್ಲ, ಅವರೇ ಬಂದಿರ್ಬೇಕು ಅಂತಾಳೆ ಚಂಪಾ. ಇನ್ನೇನು ಬೈಕೆ ಇವಳು ಬೈಕೆ ತೀರ್ಸೋದಕ್ಕೆ ನಮ್ಮ ಅಪ್ಪ ಅಮ್ಮ ಓಡ್ಕ ಬಂದರೆ ಭಾವನೆ ಕಣಂತೆ, ನಾನೋಗಿ ಕದ ತೆಗಿತೀನಿ, ನೀನೀಗ ನೆಮ್ಮದಿಯಾಗಿ ಮಲ್ಕೋ, ಇನ್ನೂ ಒತ್ತಾರಿಕಾದ್ರೂ ಹೇಳು, ಅಪ್ಪ ಅವನ್ ಬರಕ್ ಹೇಳ್ತೀನಿ ಅಂತ ಹೇಳಿ ಎದ್ದೋಗ್ತಾಳೆ ಸರು. ಹೊರಗಡೆ ಹೋಗ್ ಬಂದು ಅಕ್ಕ ಅಕ್ಕ ಅಂತ ಬಂದು ವಿದ್ಯಾ ಕಣ್ ಮುಚ್ತಾಳೆ ಸರು. ಸರು, ಏನೇ ಆಯ್ತು ನಿನ್ಗೆ, ಯಾಕೆ ಕಣ್ ಮುಚ್ತಾ ಇದೀಯಾ ಅಂತಾಳೆ ವಿದ್ಯಾ. ಸರು, ಈಟೋತ್ನಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ಯೆ ಅಂತ ಚಂಪಾ ಹೇಳ್ತಾಳೆ. ಹ್ಞೂ ಚಂಪಕ್ಕ, ಇದು ಒಂಥರ ಕಣ್ಣ ಮುಚ್ಚಾಲ ಆಟನೇಯ ಅಂತ ಹೇಳಿ ಸರು. ಅಕ್ಕ ನೀನ್ ಹಂಗೆ ಎದ್ದೋಳು ಮೇಲೆ, ಚಂಪಕ್ಕ ನೀನು ಈ ಕಡೆ ಬಂದು ಕಣ್ಮುಚ್ಚು ಅಂತ ಸರು ಹೇಳಿ ವಿದ್ಯಾನನ್ನು ಚಂಪಾ ಕಣ್ಮುಚ್ಕೊಂಡು ನಿಂತ್ಕೊಂತಾರೆ. ಅಕ್ಕ ನಾನು ಹೇಳೋವರೆಗೂ ಕಣ್ಬಿಡ್ಬಾರ್ದು ನೀನು ಅಂತಾಳೆ ಸರು. ಮೊದಲು ಕಣ್ಬಿಡು ಅಂತ ಕೋಪದಲ್ಲಿ ಮಾತಾಡ್ತಾಳೆ ವಿದ್ಯಾ. ಅದೇನೇ ಅಕ್ಕ ಹಂಗಾಡ್ತೀಯಾ, ಕಣ್ಬಿಟ್ಬಿಟ್ರೆ ಸರ್ಪ್ರೈಸ್ ಹೆಂಗಾಗ್ತದೆ, ನಾನು ಹೇಳೋ ಗಂಟ ನೀನು ಕಣ್ಣು ಬಿಡಂಗಿಲ್ಲ, ಕಣ್ಣು ಮುಚ್ಕೊಂಡೇ ಇರೋ ಅಂತ ಹೇಳಿ ಸದ್ದಿಲ್ದೇನೆ ಕೂಗ್ತಿರ್ತಾಳೆ ಅವ್ರ ಅಪ್ಪ ಅಮ್ಮನ್ನ. 3, 2, 1 ಕಣ್ಬಿಡೋ ಟಂಟಾಡಣ್ಣ ಅಂತ ಸರು ಬಂದು ನಿಂತಿರ್ತಾರೆ. ವಿದ್ಯಾ ಅವ್ರ ಅಪ್ಪ ಅಮ್ಮ ಭದ್ರ ಅವ್ರನ್ನ ನೋಡಿ ಖುಷಿ ಪಟ್ಕೊಂಡು ಹೋಗಿ ಅಮ್ಮ ಅಂತ ಅಪ್ಕೊಂತಾಳೆ ವಿದ್ಯಾ. ಅಲ್ಲ ಕಣೆ ಅಕ್ಕ, ಇಷ್ಟೊತ್ತು ಗಂಟ ಅಪ್ಪ ಅವನ್ನ ಇಬ್ಬರನ್ನೂ ನೋಡ್ಬೇಕಂತ ಶಾನೆ ಬೈಕೆ ಆತದಂತೆ ಕನ್ವರಿಸ್ತಾ ಇದ್ದೆ, ಈಗ ನೋಡಿದ್ರೆ ಅಂತಿರ್ತಾಳೆ ಸರು. ಅಪ್ಪ ಅಂತ ಹೋಗಿ ಅಪ್ಕೊಂಡು ಅಳ್ತಿರ್ತಾಳೆ ವಿದ್ಯಾ. ಎಲ್ರೂ ಖುಷಿ ಪಡ್ತಾ ಇರ್ತಾರೆ. ದಯವಿಟ್ಟು ನಿಮ್ಮ ಅಪ್ಪನ್ನ ಕ್ಷಮಿಸ್ಬಿಡು ಮಗಳೇ, ನನ್ನ ತಪ್ಪಿಗೆ ಕ್ಷಮೆನೇ ಇಲ್ಲ ಅಂತ ಗೊತ್ತು ಕಣವ್ವ ನನ್ಗೆ, ಆದ್ರೂ ನಾನು ಮಾಡಿರೋ ಪಾಪಕ್ಕೆ ಪಶ್ಚಾತ್ತಾಪ ಪಡ್ತಿದ್ದೀನಿ ಮಗಳೇ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಅಪ್ಪ, ಮನುಷ್ಯ ಅಂದಮೇಲೆ ತಪ್ಪು ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ, ಆದ್ರೆ ಆ ತಪ್ಪನ್ನ ಅರ್ಥ ಮಾಡ್ಕೊಂಡು ಬದಲಾಗೋದು ಎಲ್ರ ಕೈಯಲ್ಲೂ ಸಾಧ್ಯ ಆಗೋಕ್ಕಿಲ್ಲ. ಆದ್ರೆ ನೀನ್ ಮಾತ್ರ ಬೆಂಕಿನಲ್ಲೇ ಬೆಂದು ಬಂಗಾರ ಹೊಳಪು ಪಡ್ಕೊಳಂಗೆ ಪಶ್ಚಾತ್ತಾಪದ ನೋವಲ್ಲೇ ಬೆಂದು ಒಳ್ಳೆ ಮನುಷ್ಯ ಆಗಿದ್ಯಾ. ನೀನ್ ಬದಲಾಗಿ ಮನೆಗೋಸ್ಕರ ಕಷ್ಟಪಟ್ಟು ದುಡಿಬೇಕು, ನನ್ನ ಕುಟುಂಬನ ನಾನು ಸಾಕ್ಬೇಕು ಅಂತ ನಿಂತ್ಕೊಂಡಾಗ್ಲೇ ನಿನ್ ತಪ್ಪೆಲ್ಲ ಮರ್ತೋಯ್ತು ಅಪ್ಪ. ಜನಗಳು ನಿನ್ ಹಳೆ ತಪ್ಪನ್ನ ನೆನ್ಸ್ಕೋಬೋದು, ಆದ್ರೆ ನಾನ್ ಮಾತ್ರ ಬದಲಾಗಿರೋ ನಿನ್ನನ್ನ ಮಾತ್ರ ನೆನ್ಸ್ಕೊಳೋದು ಅಂತ ವಿದ್ಯೆ ಹೇಳ್ತಿರ್ತಾಳೆ. ಸಾಕ್ ಮಗಳೇ ಸಾಕು, ಈ ಅಪ್ಪನ್ನ ಕ್ಷಮಿಸಿದ್ದೀನಿ ಅಂತ ಹೇಳ್ದಲ್ಲ, ಈಗ ನನ್ನ ಮನ್ಸಿಗೆ ನಿರಾಳ ಆಯ್ತು ಅಂತ ವಿದ್ಯಾವರಪ್ಪ ಹೇಳ್ತಿರ್ತಾರೆ. ಏನಪ್ಪ ಇದು ಚಿಕ್ಕ ಮಕ್ಳಂಗೆ, ಸುಮ್ಕಿರು, ಸರಿ ಈಟೊತ್ನಲ್ಲಿ ನೀವಿಬ್ರು ಇಲ್ಲಿ ಅಂತಿರ್ತಾಳೆ ವಿದ್ಯಾ. ಅದೇ ಮಗಳೇ, ನೀನು ನಮ್ಮನ್ನ ನೋಡ್ಬೇಕು ಅಂತ ಕನ್ವರಿಸ್ತಿದ್ಯಲ್ಲ, ಅದಕ್ಕೆ ಅಳಿಯಂದ್ರು ಬಂದು ಕರ್ಕೊಬಂದ್ರು ಅಂತ ವಿದ್ಯಾವರಪ್ಪ ಹೇಳ್ತಿರ್ತಾರೆ. ಹೂ ಕಣ ವಿದ್ಯಾ, ಬಸ್ರಿ ಬೈಕೆಗಳಂದ್ರೆ ಶಾನೆ ಇರ್ತವೆ, ಆದ್ರೆ ನೀನ್ ಯಾವತ್ತೂ ಬಾಯ್ ಬಿಟ್ಟು ಇದನ್ ಬೇಕು ಅಂತ ನೀನ್ ಕೇಳಲಿಲ್ಲ, ನಾವು ಕೂಡ ಕೇಳಿ ಪೂರ್ತಿ ಮಾಡ್ಲಿಲ್ಲ ಅಂತಾಳೆ ರತ್ನ. ಯಾಕವ್ವ ಪೂರ್ತಿ ಮಾಡ್ಕೊಂಡಿಲ್ಲ, ದಿಟ ಹೇಳ್ಬೇಕಂದ್ರೆ ನನ್ನ ದೊಡ್ಡ ಬೈಕೇನೆ ಈಡೇರದೆ. ಹೌದು ಕಣವ್ವ, ಡಾಕ್ಟರ್ ಆಗ್ಬೇಕು ಅನ್ನೋದೇ ನನ್ನ ದೊಡ್ಡ ಬೈಕೆ, ಅದನ್ನ ಈಗ ಈಡೇರ್ಸ್ಕೊಂತ ಇದ್ದೀನಿ, ಕಾಲೇಜ್ಗೂ ಹೋಯ್ತಾ ಇದ್ದೀನಿ, ಇದಕ್ಕಿನ್ನ ದೊಡ್ಡ ಬೈಕೆ ಏನಿದ್ದತ್ತು ಹೇಳು ಅಂತ ವಿದ್ಯೆ ಹೇಳ್ತಿರ್ತಾಳೆ. ಆಯ್ತು, ನೀನ್ ಸಂತೋಷವಾಗಿದ್ರೆ ನನ್ಗೆ ಅಷ್ಟೇ ಸಾಕು ಅಂತಾಳೆ ರತ್ನ. ನಂಗೆ ಮಗಳೇ, ನೀನ್ ಸಂದಾಗಿದ್ಯಾ ಅಲ್ವೇ ಅಂತ ವಿದ್ಯಾವರಪ್ಪ ಕೇಳ್ತಾರೆ. ನನ್ಗೇನಪ್ಪ, ನಾನ್ ಸಂದಾಗೆ ಇವ್ನಿ ಅಂತ ವಿದ್ಯೆ ಹೇಳ್ತಾಳೆ. ಅದು ಸರಿನೇ ಬಿಡವ್ವ, ನಿನ್ ಕಷ್ಟಗಳೆಲ್ಲ ಕಳೆದು ಎಲ್ಲ ಸರಿ ಹೋಗಿದೆ ಅನ್ಮೇಕೆ ನಿನ್ ಬದುಕು ಸಂದಾಗೆ ಇರ್ತದೆ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಯಾವ್ದೋ ಒಂದು ವಿಚಾರದಲ್ಲಿ ಸರಿ ಹೋಯ್ತು ಅನ್ಬಿಟ್ಟು ಎಲ್ಲಾ ವಿಚಾರದಲ್ಲೂ ಸರಿ ಹೋಯ್ತು ಅಂತ ಅನ್ಕೊಂಡ್ರೆ ನಮ್ಮಂತ ದಡ್ರು ಇನ್ನೊಬ್ರು ಇರಕ್ಕಿಲ್ಲ. ಜೀವನದಲ್ಲಿ ಇನ್ನೂ ಸರಿ ಹೋಗ್ಬೇಕಾಗಿರೋದು ಶಾನೆ ಅದೇ. ನನ್ ಜೀವನ ಒಂಥರ ಸೂತ್ರನೇ ಇಲ್ದಿರೋ ಗಾಳಿಪಟ ತರ ಆಗೋಗದೆ. ಬೀಸೋ ಗಾಳಿಗೆ ಯಾವಾಗ ದಾರ ಕಿತ್ಕೊಂಡೋಗಿ ಗಿಡಕ್ಕೆ ಸಿಕ್ಕಾಕೊಂತದೋ ಗೊತ್ತಿಲ್ಲ ಅಂತ ವಿದ್ಯೆ ಹೇಳಿ ಭದ್ರನ್ ಮಕ ನೋಡ್ತಿರ್ತಾಳೆ. ಇಷ್ಟು ಒಳ್ಳೆ ಮನ್ಸಿರೋ ನಿನ್ನನ್ನ ಒಳ್ಳೆ ಜಾಗಕ್ಕೆ ಕರ್ಕೊಂಡೋಗಿ ನಿಲ್ಲಿಸ್ತೈತೆ ಬಿಡವ್ವ. ಮನುಷ್ಯ ಯಾವ್ದೋ ಒಂದು ಕಾರಣಕ್ಕೆ ಏನಾದ್ರೂ ಒಂದ್ ತಪ್ಪು ಮಾಡೇ ಬಿಡ್ತಾನೆ, ಆದ್ರೆ ಆ ತಪ್ಪನ್ನ ಏನು ಅಂತ ಅರ್ಥ ಮಾಡ್ಕೊಂಡು ಅದನ್ನ ತಿದ್ಕೊಂಡು ಸರಿ ಮಾಡ್ಕೋಬೇಕು. ಸಂಸಾರ ಅನ್ನೋ ಬಂಡಿ ಸಾಗೋ ದಾರಿಯಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಬರ್ತವೆ, ಆದ್ರೆ ಅದನ್ನ ನೆಪ ಮಾಡ್ಕೊಂಡು ಕೂತ್ಕೋಬಾರ್ದು. ನೋಡಮ್ಮ ಮಗಳೇ, ಒಬ್ರು ದಾರಿ ಸರಿ ಹೋಗ್ಬೇಕು ಅಂತ ಎಲ್ಲ ಮರ್ತು ನಿಂತಿರುವಾಗ ಒಬ್ರು ಅದನ್ನ ಅರ್ಥ ಮಾಡ್ಕೊಂಡು ತಮ್ಮ ದಾರಿನೂ ಸರಿ ಮಾಡ್ಕೊಂಡು ಜೀವನದ ಬಂಡಿನ ಎಳ್ಕೊಂಡೋಗ್ಬೇಕು. ಅವಾಗ್ಲೇ ಕಣವ್ವ ಅವ್ರ ಬದುಕು ಸಂದಾಗೋದು ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಕಣೆ ವಿದ್ಯಾ, ಕಳ್ದೋಗಿರೋದಕ್ಕಿಂತ ಮುಂದ್ಗೂಟೆ ಇರೋ ಬದುಕನ್ನ ದೊಡ್ಡದು ಅಂತ ಅರ್ಥ ಮಾಡ್ಕೊಂಡು ಎಲ್ಲಾನು ಮರೆತು ಬಾಳ್ವೆ ಮಾಡಿದ್ರೆ ಆ ಬದುಕಿಗೆ ಒಂದರ್ಥ.
ಬಾಳಿಗಿರ್ದಿರೋ ಗ್ರಹಣ ದೂರಾಗಿ ಬೆಳಕ್ ಬರೋ ಕಾಲ ಹತ್ರ ಬರ್ತಿದೆ. ಮೇಕೆ ನೀನ್ ತುಂಬಾ ಶಾನೆ ಚಂದಾಗಿರ್ತೀಯ ಕಣವ್ವ. ಎಲ್ಲ ಒಳ್ಳೇದಾತದೆ ಅಂತ ನಂಬಿಕೆ ನಮ್ಗಿದೆ ಮಗಳೇ ಅಂತ ರತ್ನ ಹೇಳ್ತಿರ್ತಾಳೆ. ವಿದ್ಯಾ ಭದ್ರನ್ ಮಕನೇ ನೋಡ್ತಿರ್ತಾಳೆ. ಹೂ ಕಣೆ ವಿದ್ಯಾ, ನಿನ್ ನಗ್ನಗ್ತಾ ಸಂತೋಷವಾಗಿರೋ ದಿನ ಹತ್ರ ಬರ್ತದೆ. ನಿನ್ ಜೀವನದಲ್ಲಿ ಎಲ್ಲ ಒಳ್ಳೇದಾತೈತೆ ಅಂದ್ರೆ ಅದಕ್ಕೇನ್ ಕಾರಣ ಗೊತ್ತೇನವ್ವ? ನಿನ್ ಹೊಟ್ಟೆಲಿ ಗೌಡ್ರ ವಂಶದ ಕುಡಿ ಬೆಳೀತಾ ಇದೆ ನೋಡು, ಅದರಿಂದ ನಿನ್ ಜೀವನನೇ ಬದಲಾತದೆ. ಎಲ್ಲ ಒಳ್ಳೇದಾಗ್ಬಿಟ್ಟು ಶಾನೆ ಖುಷಿಯಾಗಿರ್ತೀಯ ಬಿಡು ಮಗಳೇ ನೀನು ಅಂತ ವಿದ್ಯಾವರಪ್ಪ ಹೇಳ್ತಿರ್ತಾರೆ. ವಿದ್ಯಾ ಹೊಟ್ಟೆನ್ ಮುಟ್ಕೊಂತಿರ್ತಾಳೆ. ಮುಂದೇನಾಗ್ತದೆ ಅಂತ ಯಾರಿಗೂ ತಿಳಿದಿಲ್ಲಪ್ಪ, ಆದ್ರೆ ಈಗ ನೀವು ಬಂದಿದ್ದೀರಲ್ವೇ, ನನ್ಗೆ ಅದೇ ಸಂತೋಷ. ಸರಿ, ಹೆಂಗಿದ್ರು ಬಂದಿದ್ದೀರಲ್ವೇ, ಇವತ್ತಿಲ್ಲೇ ಮಲಿಕೊಂಡು ಒತ್ತಾರೆ ಎದ್ದೋಗಿ. ಸರಿನೇ ಅಂತಿರ್ತಾಳೆ ವಿದ್ಯಾ. ಇಲ್ಲಿ ಅತ್ತೆ ಒಬ್ರೇ ಅವ್ರೆ, ಅವ್ರನ್ನ ಬಿಟ್ಬಿಟ್ಟು ನಾವಿಲ್ಲಿರಕತ್ತದ ಅಂತ ರತ್ನ ಹೇಳ್ತಾಳೆ. ಆದ್ರೂನು ಅವ್ವ ಅಂತಿರ್ತಾಳೆ ವಿದ್ಯಾ. ಯಾಕವ್ವ ಬೇಸರ ಮಾಡ್ಕೊಂತಿದ್ದಿ? ಇನ್ಮ್ಯಾಕೆ ಹೋಯ್ತಾ ಬರ್ತಾ ಇರ್ತೀವಿ ಬಿಡು, ನೆನ್ಸ್ಕೊಂಡ್ರೆ ಸಾಕು. ನೀನ್ ಕಣ್ ಮುಚ್ಚಿ ಬಿಡೋದ್ರೊಳಗಡೆ ನೀನ್ ಮುಂದ್ಗುಟೇ ಇರ್ತೀವಿ. ಒಟ್ನಲ್ಲಿ ನೀನ್ ನಗ್ನಗ್ತಾ ಕಳ್ಸ್ಕೊಡವ, ಅಷ್ಟೇ ಸಾಕು ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಅದ್ ಸರಿಯಪ್ಪ, ಈಟೋತ್ನಲ್ಲಿ ಹೆಂಗ್ ಓದಿರಾ ಅಂತ ವಿದ್ಯಾ ಹೇಳ್ತಿರ್ತಾಳೆ. ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂತ ಭದ್ರ ಹೇಳ್ತಾನೆ. ಸರಿ ಕಣವ್ವ, ಬರ್ತೀವಿ, ಮುಂದೆ ಖುಷಿಯಾಗಿರು, ನಿಮ್ಗೆ ಯಾವ ತೊಂದ್ರೆನೂ ಕೊಡ್ದಿದ್ದಂಗೆ ಸಂದಾಗ ನೋಡ್ಕೊ ಅಂತ ರತ್ನ ಹೇಳ್ತಿರ್ತಾಳೆ. ನೋಡ್ಕೊಳೋದಕ್ಕೆ ಕಳ್ಸಿದ್ದೀರಂತೆ, ನೋಡ್ಕೊಳ್ದೆ ಇದ್ರೆ ಸುಮ್ಕೆ ಬಿಟ್ಬಿಡ್ತೀರಾ? ಈಗ ಹೆಂಗೋ ಚಂಪಕ್ಕ ಅದೇ ಕಣಂತೆ, ನೀವೇ ನೆಮ್ಮದಿಯಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಸರು ಹೇಳ್ತಾಳೆ. ಬರ್ತೀರಿ ಕಣವ್ವ ಅಂತ ವಿದ್ಯಾವರಪ್ಪ ಹೇಳಿ ವಿದ್ಯಾ ಅವ್ರ ಅಪ್ಪ ಅಮ್ಮನ್ನ ಅಪ್ಕೊಂಡು ಕಳಿಸ್ಕೊಡ್ತಾಳೆ. ಸಾವಿತ್ರಿ ವಿನಂತಿನ ಹೇಳ್ಕೊಂಬರ್ತಿರ್ತಾಳೆ. ಓ, ಈ ಸರಿ ಹೊತ್ನಲ್ಲಿ ನಿದ್ದೆ ಮಾಡೋದ್ರಿಂದ ಎಬ್ರಿಸಿ ಹಿಂಗೆ ಎಳ್ಕೊಂಡೋಯ್ತಾ ಇದೆಯಲ್ಲ, ಎಲ್ಲಿಗೆ ಅಂತ ವಿನಂತಿ ಹೇಳ್ತಾಳೆ. ಲೈ, ಜೋರಾಗಿ ಗಂಟ್ಲ ಹರ್ಚ್ಕೊಬಿಡ ಕಣೆ, ಆ ಕೋಣೆ ಕಡೆಕ್ ನೋಡು ಅಂತ ಹೇಳ್ತಾಳೆ ಸಾವಿತ್ರಿ. ಸುಭಾಷ ಮಲಗಿರ್ತಾನೆ. ಯಾರವ್ವ ಅಲ್ಲಿ ಮಲಗಿರೋದು ಅಂತಾಳೆ ವಿನಂತಿ. ಅದಕ್ಕಿಂತ ನೋಡೋದೇ ಮಜಾ, ನೀನ್ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರೋ ಅಂತ ಹೇಳಿ ಸಾವಿತ್ರಿ ಹೋಗಿ ಸುಭಾಷನ್ ಕಾಲು ತೊಳೆದು ಬಿಡ್ತಾಳೆ. ಅಯ್ಯೋ ಕಳ್ಳ 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 ಅಂತಿರ್ತಾಳೆ ಸಾವಿತ್ರಿ. ಅಯ್ಯೋ ಕಾಲು ಅನ್ಕೊಂಡು ಅತ್ತೆ ಅಂತ ಹಿಡ್ಕೊಂತಾನೆ ಸುಭಾಷ ಅಂತ ಸುಭಾಷ ಹೇಳ್ತಾನೆ. ಅಯ್ಯೋ ಸುಭಾಷ, ನೀನೇನ್ಲಾ ನೀರು ಕುಡಿಯೋಣ ಅಂತ ಇಲ್ಲಿಗೆ ಬಂದೆ, ಗೊತ್ತಿಲ್ದಿರ ಕಾಲು ತೊಳೆದ್ಬಿಟ್ಟೆ, ಕ್ಷಮಿಸ್ಬಿಡಪ್ಪ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಓಹೋ, ಇದಾ ವಿಷಯ? ಪರವಾಗಿಲ್ವೇ, ನಮ್ಮವ್ವ ಸಂದಾಗೆ ನಾಟಕ ಮಾಡ್ತಾವಳೆ, ಇರು ಜೊತೆಗೆ ನಾನು ಹೋಗುವ ಅಂತ ವಿನಂತಿ ಮನಸ್ಸಲ್ಲಿ ಅನ್ಕೊಂಡು, ಅವ್ವ ಏನಾಯ್ತವ ಅಂಕಿರ್ಚ್ಕೊಂಡಲ್ಲ, ಏನಾಯ್ತವ? ಸುಭಾಷನ್ ನೋಡಿ, ಅಯ್ಯಯ್ಯೋ ಇದ್ಯಾಕವ್ವ, ನಿಮ್ ಸೋದರಳಿಯ ಮೊದಲನೇ ರಾತ್ರಿ ಅಲ್ಲಿರೋದ್ ಬಿಟ್ಬಿಟ್ಟಿಲ್ಲ ಅವನೇ ಅಂತ ವಿನಂತಿ ಹೇಳ್ತಾಳೆ. ಯಾಕಪ್ಪ ಸುಭಾಷ, ಹಾಲ್ ಖಾಲಿಯಾಗಿ ಏನಾದ್ರೂ ತಗೊಂಡೋಗಕ್ ಬಂದ ಅಂತ ಸಾವಿತ್ರಿ ಮಾತಾಡ್ತಿರ್ತಾಳೆ. ಇತ್ತ ಈಟೊತ್ನಲ್ಲಿ ಅಡ್ಗೆ ಮನೆಯಲ್ಲಿ ಯಾರು ಮಾತಾಡ್ತಾ ಇರೋದು ಅಂತ ಮೆಟ್ಲಿಳ್ದು ಬರ್ತಾಳೆ ಈಶ್ವರಿ. ಸುಭಾಷ ಅಡ್ಗೆ ಮನೆಯಲ್ಲಿ ಏನ್ ಮಾಡ್ತಾವನೆ, ಅಮ್ಮ ಮಗಳು ಬೇರೆ ಇಲ್ಲೇ ಅವ್ರೆ, ಏನ್ ಕಿತಾಪತಿ ಮಾಡಿದ್ರೋ ಏನೋ ಅನ್ಕೊಂಡು ಬರ್ತಾಳೆ ಸುಭಾಷ್ನ ಹತ್ರಗೆ. ಏಯ್ ಸುಭಾಷ, ನೀನೇನ್ಲಾ ಮಾಡ್ತಾ ಇದೀಯ ಇಲ್ಲಿ? ಇವ್ರ ಜೊತೆ ಏನ್ಲಾ ಕೆಲ್ಸ ನಿನ್ಗೆ ಅಂತ ಈಶ್ವರಿ ಕೇಳ್ತಿರ್ತಾಳೆ. ಅಯ್ಯೋ ಅದ್ಕೆ ನಾವೇನಿಲ್ಲ, ನೀರ್ ಕುಡಿಯೋಣ ಅಂತ ಬಂದೆ, ಮಗ ನೋಡಿದ್ರೆ ಇಲ್ಲಿ ಮಲ್ಕೊಂಡಿದ್ದ, ಗೊತ್ತಿಲ್ದಿರ ಕಾಲು ತೊಳೆದ್ಬಿಟ್ಟೆ, ಈಗೇನೋ ಕಾಲು ತೊಳ್ದೆ, ಇನ್ ಸ್ವಲ್ಪ ಮುಂದೆ ಹೋಗಿದ್ದಿದ್ರೆ ಅವನ ಎದೆ ಮೇಲೆನೆ ಕಾಲು ಇಟ್ಬಿಡ್ತಿದ್ದೆ ಅಂತ ಸಾವಿತ್ರಿ ಹೇಳ್ತಾಳೆ. ಸುಭಾಷ, ರೂಮ್ ಬಿಟ್ಟು ಯಾಕ್ಲಾ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಾಳೆ ಈಶ್ವರಿ. ಅಯ್ಯೋ ಸುಭಾಷ, ಅದ್ಯಾಕಪ್ಪ ಹಂಗ್ ತಲೆ ತಗಸ್ಕೊಂಡ್ ನಿಂತಿದ್ಯಾ, ಹೇಳಪ್ಪ ಅಂತ ಸಾವಿತ್ರಿ ಹೇಳ್ತಾಳೆ. ಅದು ಅಂತಿರ್ತಾನೆ ಸುಭಾಷ. ಹೇಳು ಅಂತ ಸಾವಿತ್ರಿ ಹೇಳ್ತಾಳೆ. ಅಮ್ಮ, ಅದು ನವ್ಯ ಅಂತ ಹೇಳಿ ನವ್ಯ ಹೇಳಿದ್ದನ್ನೆಲ್ಲ ಹೇಳ್ತಿರ್ತಾನೆ ವಿವರವಾಗಿ ಈಶ್ವರಿಗೆ ಸುಭಾಷ. ಏನಾದ್ರೂ ಬಾಲ ಬಿಚ್ಚಿದ್ರೆ ಡೌರಿ ಕೇಸ್ನಲ್ಲಿ ನಿನ್ನ ಜೈಲ್ಗಾಕ್ಸಿದ್ದೀನಿ ಅಂತ ಹೇಳಿದ್ದನ್ನ ಎಲ್ಲಾನು ಹೇಳ್ತಿರ್ತಾನೆ ಸುಭಾಷ. ಆಯ್ತಮ್ಮ ಅಂತಾನೆ ಸುಭಾಷ. ಅಯ್ಯಯ್ಯೋ, ಇದೇನ ಕೋಟ್ಯಾಧಿಪತಿ ಜೀವನ ಅದ್ಕೆ, ನನ್ ಮಗ MLA ಮನೆಗೆ ಅಳಿಯ ಆಗ್ತಾನೆ, ಅರಮನೆಗೆ ರಾಜನಂಗಿರ್ತಾನೆ ಅಂತ ಮೈಕ್ ಇಟ್ಕೊಂಡು ಜೋರಾಗಿ ಹೇಳ್ತಿದ್ದೆ, ನೋಡಿದ್ರೆ ಬೆಡ್ರೂಮ್ ಬಿಟ್ಟು ಸೀದಾ ಅಡ್ಗೆ ಮನೆಗೆ ಬಂದ್ಬಿಟ್ಟವನೆ ನಮ್ MLA ಅಳಿಮಯ್ಯ. ಅಯ್ಯೋ, ನೋಡಕ್ಕೆ 2 ಕಣ್ಣು ಸಾಲ್ತಿಲ್ಲ ಅದ್ಕೆ ಅಂತಾಳೆ ಸಾವಿತ್ರಿ. ಅವ್ವ, ಓವರ್ ಆಗಿ ಬಿಲ್ಡಪ್ ಕೊಟ್ರೆ ಕ್ಲೈಮ್ಯಾಕ್ಸ್ ಹಿಂಗೆ ಆಗೋದು. ಅವ್ವ, ಇದೇ ಖುಷಿಗೆ 4 ಸ್ಟೆಪ್ ಹಾಕ್ಬೇಕು ಅನಿಸ್ತೈತೆ ಅಂತ ಹೇಳ್ತಿರ್ತಾಳೆ ವಿನಂತಿ. ಅನ್ಸದ್ಮೇಲೆ ಹಾಕ್ಬಿಡ್ಬೇಕು, ಬರ್ಲಿ ಅಂತ ಸಾವಿತ್ರಿ ಹೇಳ್ತಾಳೆ. ಹೆಂಡ್ತಿ ರೂಮ್ಗೆ ನೋ ಎಂಟ್ರಿ, ಕಿಚನ್ ಆಯ್ತು ಫುಲ್ ಸೆಂಟ್ರಿ ಅಂತ ವಿನಂತಿ ಹೇಳ್ಕೊಂಡು ಸಾವಿತ್ರಿ ವಿನಂತಿ ಕುಣಿತಿರ್ತಾರೆ. ಸುಭಾಷ ಕಿಚನೇ ನಿವಾಸ ಅಂತ ಹೇಳಿ ಸ್ಟೆಪ್ ಹಾಕೊಂಡು ಕುಣಿತಿರ್ತಾರೆ ಸಾವಿತ್ರಿ ವಿನಂತಿ. ಇತ್ತ ಹುರ್ಕೊಂತಿರ್ತಾರೆ ಅವ್ರಿಬ್ರು ನೋಡಿ ಈಶ್ವರಿ ಇನ್ನು ಸುಭಾಷ. ಹಾಗೆ ಸ್ಟೆಪ್ ಹಾಕೊಂಡು ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಈಶ್ವರಿ ತುಂಬಾ ಕೋಪದಿಂದ ಹೊಡಿತಾಳೆ ಸುಭಾಷನ್ ಕೆನ್ನೆಗೆ ಒಂದು. ಅಮ್ಮ ಅಂತಿರ್ತಾನೆ ಸುಭಾಷ. ಇದಕ್ಕೆ ಯಾಕಂಡ್ಲೆ ಹೇಳಿದ್ದು, ಮೈಯೆಲ್ಲ ಕಣ್ಣಾಗಿರೋ ಅಂತ, ಮಾಡ್ಬಾರ್ದಿದ್ದ ಅಡ್ನಾಡಿ ಕೆಲಸ ಮಾಡಿ ಇಂಥ ಪರಿಸ್ಥಿತಿಗೆ ತಂದ್ಕೊಂಡಿಯೋ ಅಂತ ಈಶ್ವರಿ ಹೇಳ್ತಿರ್ತಾಳೆ. ನನ್ಗೆ ಬರ್ತಾ ಇರೋ ಕೋಪಕ್ಕೆ ಇವ್ರನ್ನ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ ನಾನು ಅಂತ ಸುಭಾಷ ಹೇಳ್ತಿರ್ತಾನೆ. ಮುಚ್ಚಲೈ, ಹೊಡಿಬೇಕಾಗಿರೋದು ಇವ್ರನ್ನೆಲ್ಲ ಕಣೋ, ಆ 3 ಅಡಿನ. ಇವತ್ತು ನಿನ್ನ ಈ ಪರಿಸ್ಥಿತಿಗೆ ತಂದವಳಲ್ಲ, ಮೊದ್ಲು ಹೊಡಿಬೇಕಾಗಿರೋದು ಅವಳನ್ನ. ನನ್ನ ಹೊಟ್ಟೆ ಉರ್ಸ್ದವ್ರ ಜೀವನ ಉರ್ದು ಬೂದಿ ಆಗ್ಬೇಕು, ಹಂಗ್ ಮಾಡ್ತೀನಿ ಅಂತ ಅನ್ಬಿಟ್ಟು ಥೂ ಅಂತ ಉಕ್ಕೊಂಡು ಹೊರಟೋಗ್ತಾಳೆ ಈಶ್ವರಿ. ನಮ್ಮಮ್ಮ ಏನಾದ್ರು ನನ್ಗೆ ದಾರಿ ತೋರಿಸ್ತಾಳೆ ಅಂತ ಅನ್ಕೊಂಡ್ರೆ ಅವ್ರಿಗೊಂದ್ ಗತಿ ಕಾಣಿಸ್ತೀನಿ ಅಂತ ಹೊಂಟೆ ಹೋದ್ಲು.
ಮೊದಲನೇ ದಿನನೇ ಹಿಂಗೆ ಇವಳ ಜೊತೆ ಹೆಂಗಪ್ಪ ಹೆಣ್ಗೋದು, ಆಚೆ ಎಲ್ಲನ ಮಲ್ಕೋ ಅಂತಂದಿದ್ರೆ ಯಾರಿಗೂ ಕಾಣದೆ ಹೆಂಗೋ ಯಾಮರಿಸ್ಬೋದಾಯ್ತು. ಆದ್ರೆ ಈ ಅಡ್ಗೆ ಮನೆ ಒಳಗಡೆನೆ ಮಲ್ಕೋಬೇಕು ಅಂತ ಹೇಳವಳೆ. ಹಾಗಾದ್ರೆ ಅವಳು ನನ್ಗೆ ಅವಮಾನ ಮಾಡ್ಬೇಕು ಅಂತ ಉದ್ದೇಶದಿಂದನೇ ಹಿಂಗ್ ಮಾಡಿದ್ದಾಳೆ ಅಂತ ಹೇಳ್ಕೊಂಡು ಕೋಪ ಮಾಡ್ಕೊಂತಿರ್ತಾನೆ ಸುಭಾಷ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.